ಈ ಮನೆ ಕಟ್ಟವ್ರು ಏನ್ ಮಾಡ್ತಾರೆ, ನಿಮ್ ಪ್ರಕಾರ ಏನು ಪೂರ್ವದಲ್ಲಿದೀವಿ ಅಂತ 3-4 ಬಿಟ್ಟು ಇನ್ಯಾವುದೇ ಜಾಗದಲ್ಲಿ ಕೂಡ ಡೋರ್ ಬಂದ್ರೆ ಆಗ್ನೇಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ. ಅಲ್ಲಿ ಈ ನಾರ್ತ್ ಅಲ್ಲೂ ಇದೇ ಸಮಸ್ಯೆ ಮಾಡ್ತಾರೆ. ಏನಂದ್ರೆ ವಾಯುವೆ ಕಟ್ ಮಾಡ್ಬಿಡ್ತಾರೆ. ಇದಿಷ್ಟನ್ನ ಡೋರ್ ಇಲ್ಲಿ ಕೊಡ್ತಾರೆ, ಈ ಜಾಗದಲ್ಲೋ ಡೋರ್ನ ಕೊಡ್ತಾರೆ. ಡೋರ್ನ ರಾಂಗ್ ಪೊಸಿಷನ್ ಅಲ್ಲಿ ಇಡ್ತಿರೋ ಅಲ್ಲಿ ವಾಸ ಮಾಡುವಂಥದ್ದು. ಅದು ಜಾಗ ಬಂದು ಚಂದ್ರನ ದಿಕ್ಕದು. ಡಿಸ್ಟರ್ಬೆನ್ಸು, ಮನೋಚಂಚಲತೆ. 3, 4, 5ರಲ್ಲಿ ಡೋರ್ನ ಇಡಬೇಕು ಹೊರತು 1, 2ರಲ್ಲಿ ನಾನು ಉತ್ತರಕ್ಕೆ ಇಡ್ತಾ ಇದ್ದೀನಿ ಅಂತ ಡೋರ್ ಇಟ್ರೆ ಅಪ್ಪ ಮಕ್ಕಳ ಸಂಬಂಧ ಕೆಡುತ್ತೆ, ಅತ್ತೆ ಸೊಸೆ ಸಂಬಂಧ ಕೆಡುತ್ತೆ, ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ. ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಿಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ನಮ್ಮ ಎಲ್ಲ ಸಂಚಿಕೆಗಳನ್ನು ಭಾಳ ಪ್ರೀತಿಯಿಂದ ಒಪ್ಕೋತಾ ಇದ್ದೀರಾ ಮತ್ತು ತುಂಬ ಜನ ಮಾತಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಿ ಗುರುಗಳೇ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನುಕೂಲಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರುವಂಥದ್ದು. ನೀವಿರುವಂಥ ಜಾಗದಲ್ಲೇ ಸರಿಯಾದ ಕ್ರಮದಲ್ಲಿ ಬಳಕೆಯನ್ನು ಮಾಡಬೇಕು ಮತ್ತು ನಾವೆಲ್ಲ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಆ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು ಅಂತ. ಇವತ್ತು ಮುಖ್ಯ ದ್ವಾರಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮುಖ್ಯ ದ್ವಾರ ಹೇಗೆ ನಿರ್ಣಯ ಮಾಡ್ತೀರಿ ನೀವು ಅಂತ ಬಂದಾಗ, ಸಾಮಾನ್ಯವಾಗಿ ಏನು ಮಾರಾಟ ಮಾಡೋರು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟ್ಗಳು ವಿಸಿಟ್ ಮಾಡ್ತಾ ಇರ್ತೀನಿ ನಾನು. ವಾಸ್ತುಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಕಟ್ಟುವಂಥವ್ರಿಗೆ ತುಂಬ ಮಾಡ್ತಾ ಇರ್ತೇನೆ ಕನ್ಸಲ್ಟೇಷನ್ನು. ಅಲ್ಲಿ ಕೂಡ ತುಂಬ ಕರೆಕ್ಷನ್ಸ್ಗಳು ನಾನು ಮಾಡ್ತಿರ್ತೀನಿ. ನೋಡಿ, ಇಲ್ಲಿ ಸರಿಯಾದ ವಿಷಯವನ್ನು ನೀವು ತಿಳ್ಕೊಳ್ಳಿ. ಅವರು ನಿಮಗೆ ಪೂರ್ವದ ಬಾಗಿಲು ಅಂತ ನಿಮ್ಮ ಹತ್ರ ದುಡ್ಡು ಕೂಡ ಜಾಸ್ತಿ ಇಸ್ಕೋತಾರೆ. ಎರಡನೇದು ಬಂದು ನೀವು ಪೂರ್ವದ ಬಾಗಿಲು ಅಂತ ಮನೆಗೂ ಹೋಗ್ತೀರಿ. ಅಥವಾ ಯಾವುದೋ ಒಂದು ಲೇಔಟಲ್ಲಿ ವೆಸ್ಟ್ ಫೇಸಿಂಗೋ ಸೌತ್ ಫೇಸಿಂಗೋ ರಸ್ತೆ ಇರುವಂತಹ ನಿವೇಶನವನ್ನು ನೀವು ತಗೊಂಡಿರ್ತೀರಿ. ನಿಮ್ಮ ಕಾನ್ಸೆಪ್ಟ್ ಏನು, ಯಾರೋ ಕಟ್ಟು ಮಾರ್ತಾರೆ ಮನೆಯನ್ನು, ಅವ್ರಿಗೇನು ಪೂರ್ವದ ಬಾಗಿಲು ಕೊಡಬೇಕು ಇವರಿಗೆ, ಅದಕ್ಕೊಂದು ಪೂರ್ವಕ್ಕೆ ಬಾಗಿಲು ಇಟ್ಟಿರ್ತಾರೆ. ಮತ್ತು ಇವರಿಗೆ ಉತ್ತರಕ್ಕೊಂದು ಬಾಗಿಲು ಕೊಡಬೇಕು, ಅದಕ್ಕೆ ಉತ್ತರಕ್ಕೆ ಬಾಗಿಲನ್ನೇ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಬ್ಲೈಂಡಾಗಿ ಹೋಗ್ತಾ ಇದ್ದೀರಾ. ಅಯ್ಯೋ, ನಂಗೆ ಪೂರ್ವದ ಬಾಗಿಲು ತಗೊಬಿಟ್ಟು ಒಳ್ಳೇದಾಗುತ್ತೆ, ಉತ್ತರದ ಬಾಗಿಲು ತಗೊಬಿಟ್ವಿ ಒಳ್ಳೇದಾಗುತ್ತೆ. ಕೆಲವೇ ವರ್ಷಗಳಾದಮೇಲೆ ಗುರುಗಳೇ ಮನೆಗೆ ಬಂದಮೇಲೆ ಯಾಕೋ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಈ ಮನೆಯಲ್ಲಿ ಅನುಕೂಲಗಳಾಗ್ತಾ ಇಲ್ಲ, ಇಲ್ಲಿ ಬಂದಮೇಲೆ ಏನೋ ಸಮಸ್ಯೆಗಳು ಅಂತೇಳಿ ಕರೆದ್ಬಿಟ್ಟು ಆಮೇಲೆ ಪರಿಹಾರಗಳನ್ನು ಹುಡುಕ್ತೀವಿ. ನೋಡಿ, ತಪ್ಪೇನು ಮಾಡ್ತಾ ಇದ್ದೀರಾ, ಎಲ್ಲಿ ತಪ್ಪುಗಳಾಗ್ತಾ ಇದೆ ಅನ್ನುವಂಥ ವಿಷಯಗಳ ಬಗ್ಗೆ ಫಸ್ಟು ಮಾತಾಡೋಣ. ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಬಂದು ಪಶ್ಚಿಮ. ಇದನ್ನು ನಾವು ಬಿಲ್ಟಪ್ ಏರಿಯಾ ಅಂತ ಕರಿತೀವಿ. ಬಿಲ್ಟಪ್ ಏರಿಯಾ ಅಂದರೆ ಆಯಾ ಏನು ನಿರ್ಣಯ ಮಾಡಿರ್ತೀವಿ. ಎಕ್ಸಾಂಪಲ್ 25, 33 ಅಥವಾ ಇನ್ನೊಂದು ಯಾವುದೋ ಅಳತೆ 31, 49 ಏನೋ ಒಂದು ಅಳತೆ. ನಿಮ್ದೊಂದು ಮನೆ ಕಟ್ಲಿಕ್ಕೆ ಒಂದು ಆಯಾ ಅಂತ ಮಾಡಿರ್ತೀವಿ. ಈ ಮನೆ ಕಟ್ಲಿಕ್ಕೆ ಆಯಾ ಅಂತ ಮಾಡ್ಕೊಂಡ ಮೇಲೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ನೋಡಿ. ಶಾಸ್ತ್ರ ಏನು ಹೇಳ್ತದೆ, ಹೇಗೆ ಡೋರ್ ನಿರ್ಣಯ ಮಾಡಬೇಕು ನೋಡಿ. ಪೂರ್ವ ಅಂತ ಬಂದಾಗ 3 ಮತ್ತು 4ಅಲ್ಲಿ ಇಟ್ ಇಸ್ ಎ ಫಸ್ಟ್ ಆಪ್ಷನ್, ಇಟ್ ಇಸ್ ವೆರಿ ಗುಡ್ ಡೋರ್ ಅಂತ ಹೇಳ್ತೀವಿ ನಾವು. ಅದೇ ಈ ಕಡೆ ಅಂತ ಬಂದಾಗ, ಆಗ್ನೇಯ ಅಂತ ಬಂದಾಗ ನೋಡಿ, ಈಶಾನ್ಯ ಅಂತ ಬಂದಾಗ ನಾವು ಈಶಾನ್ಯದಿಂದ ಕೌಂಟ್ ಮಾಡಬೇಕು. ದಕ್ಷಿಣದಲ್ಲಿ ಬಂದಾಗ ದಕ್ಷಿಣದಿಂದ ನಾವು ಕೌಂಟ್ ಮಾಡಬೇಕು. 1, 2, 3, 4 ಇಲ್ಲಿ ಬರಬೇಕು ಡೋರ್. ಇಟ್ ಈಸ್ ವೆರಿ ಗುಡ್. ಅಥವಾ 6ನೇ ನಂಬರ್ ಅಂತ ಏನು ಕರಿತೀವಿ, 9 ಭಾಗ ಮಾಡಿದಾಗ 6ರಲ್ಲಿ ಬರಬೇಕು, 4ರಲ್ಲಿ ಬರಬೇಕು. ಇಟ್ ಈಸ್ ವೆರಿ, ಇದು ತುಂಬ ಒಳ್ಳೇದಿದು. ಅದೇ ನಿಮಗೆ ಪಶ್ಚಿಮ ಅಂತ ಬಂದಾಗ ನೈಋತ್ಯದಿಂದ ಕೌಂಟ್ ಮಾಡಬೇಕು, ನೈಋತ್ಯದಿಂದ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಎಷ್ಟಲ್ಲಿ ಇಡಬೇಕು, 3 ಮತ್ತು 4. ಇಟ್ ಈಸ್ ವೆರಿ ಗುಡ್. ಅದೇ ಉತ್ತರ ಅಂತ ಬಂದಾಗ ವಾಯುವ್ಯದಿಂದ ಕೌಂಟ್ ಮಾಡ್ಬೇಕು. ತುಂಬಾ ಜನ 190% ಜನ ಏನ್ ಮಾಡ್ತಾ ಇದ್ದಾರೆ, ಆರ್ಕಿಟೆಕ್ಟ್ಸ್ ಈಶಾನ್ಯದಿಂದ ಕೌಂಟ್ ಮಾಡಿ ಇಲ್ಲಿ ಡೋರ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನೋಡಿ, ಈ ಕಡೆಯಿಂದ ಕೌಂಟ್ ಮಾಡಬೇಕು. 1, 2, 3
3 ಒಳ್ಳೇದು, 4 ಒಳ್ಳೇದು, 5 ಇಲ್ಲಿ ಡೋರ್ ಬರಬೇಕು ಅಂತ ಹೇಳಿ. ಈ ಮನೆ ಕಟ್ಟೋರು ಏನು ಮಾಡ್ತಾರೆ, ದಕ್ಷಿಣದ ಬಾಗಿಲು ಅಂದರೆ ದಕ್ಷಿಣದ ರಸ್ತೆ, ಇದು ಇಲ್ಲಿ ರಸ್ತೆ ಇರುತ್ತೆ, ಒಂದು ಬಾಗಿಲು ಕೊಡಬೇಕು, ಇಲ್ಲೊಂದು ಕಾಂಪೌಂಡ್ ಹಾಕ್ತಾರೆ, ಇಲ್ಲಿ ಪದ ವಿನ್ಯಾಸವನ್ನೇ ಕಟ್ ಮಾಡಿಬಿಡ್ತಾರೆ. ಇಷ್ಟು ಪದ ವಿನ್ಯಾಸವನ್ನು ಆಗ್ನೇಯ ಮೂಲೆನೇ ಕಟ್ ಮಾಡಿಬಿಡ್ತಾರೆ. ಇದನ್ನು ಕಟ್ ಮಾಡಿಬಿಟ್ಟು ಈ ಜಾಗದಲ್ಲಿ ಡೋರ್ ಕೊಡ್ತಾರೆ. ನಿಮ್ಮ ಪ್ರಕಾರ ಏನು, ಪೂರ್ವದಲ್ಲಿ ನೋಡಿ ಇದಿಷ್ಟು ಪಾರ್ಕಿಂಗ್ ಏರಿಯಾ ಆಯಿತು, ಗೇಟ್ ಇಲ್ಲಿ ಕೊಟ್ಟರು, ಅವ್ರೇನು ಮಾಡಿದ್ರು, ನಿಮಗೆ ಇಲ್ಲಿ ಡೋರ್ ಕೊಟ್ಬಿಟ್ರು. ನಿಮ್ಮ ಪ್ರಕಾರ ಏನು, ಪೂರ್ವದಲ್ಲಿದ್ದೀವಿ ಅಂತ ನೋಡಿ. 3-4 ಬಿಟ್ಟು ಇನ್ಯಾವುದೇ ಜಾಗದಲ್ಲಿ ಕೂಡ ಡೋರ್ ಬಂದರೆ ಆಗ್ನೇಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ. ಅಲ್ಲಿ ಪ್ರತಿಯೊಂದು ದೇವತೆಗಳು ವಾಸ ಮಾಡ್ತಿರ್ತಾರೆ. ಆ ದೇವತೆಗಳನ್ನು ಪದವಿನ್ಯಾಸ ಮಾಡಿ ಕರೆಕ್ಟ್ ಡೋರ್ ಇಟ್ಟಿಲ್ಲ ಅಂದರೆ ನೀವು ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ನೋಡಿ, ಇದು ಅಗ್ನಿಮೂಲೆ ಬಂದು ಸ್ತ್ರೀ ಡಾಮಿನೇಟ್ ಏರಿಯಾ. ಅದು ಅಗ್ನಿಮೂಲೆಯಲ್ಲಿ ಯಾವಾಗಲೂ ಹೆಣ್ಮಕ್ಳು ಜಾಸ್ತಿ ವಾಸ ಮಾಡ್ತಾರೆ. ಮತ್ತು ಆ ದಿಕ್ಕಿಗೆ ಅಧಿಪತಿ ಬಂದು ಶುಕ್ರ. ಯಾವಾಗ ನೀವು ಸೌತ್ ಈಸ್ಟ್ ಕಡೆಗೆ ನೀವು ಡೋರನ್ನು ಇಟ್ಕೊಬಿಡ್ತೀರೋ ಪೂರ್ವ ಅಂದ್ಕೊಂಡು, ಮನೇಲಿ ಹೆಣ್ಮಕ್ಳ ಡಾಮಿನೇಟ್ ಜಾಸ್ತಿ ಆಗುತ್ತೆ, ಗಂಡು ಮಕ್ಕಳು ವೀಕ್ ಆಗ್ತಾ ಬರ್ತಾರೆ, ಮತ್ತು ಹೆಣ್ಮಕ್ಳ ಸಂಪಾದನೆ ಅಥವಾ ಹೆಣ್ಮಕ್ಳ ಆಡಳಿತದಲ್ಲಿ ಅವರು ಜೀವನವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್, ವೆಲ್ತ್ ಅಂತ ಕರಿತೀವಿ, ಐಶ್ವರ್ಯ ಅಂತ ಕರಿತೀವಿ, ಅಭಿವೃದ್ಧಿ ಅಂತ ಕರಿತೀವಿ, ಅದೆಲ್ಲವೂ ಕೂಡ ಕುಂಠಿತ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನೀವು ಡೋರ್ ಇಡುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟು ಇದನ್ನ ಪಾರ್ಕಿಂಗ್ ಏರಿಯಾ ಅಂತ ಮಾಡಿದ್ರು ಈ ಆಯ ಏನಿದೆ ಇದನ್ನು ಫಸ್ಟು ಕನೆಕ್ಟ್ ಮಾಡಬೇಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3 to 4 ಫೀಟ್ ಕೊಟ್ಟು ಇಲ್ಲಿ ಹೋಗಿ 3ರಲ್ಲೋ ಅಥವಾ 4ರಲ್ಲೋ ಡೋರ್ ಇಟ್ಕೋಬೇಕು. ಆವಾಗ ಮಾತ್ರ ನಿಮಗೆ ದಕ್ಷಿಣದಲ್ಲಿ ಶುಭ ಆಗುತ್ತೆ. ಅದರ್ವೈಸ್ ನೀವು ಇಲ್ಲಿ ದಕ್ಷಿಣದಲ್ಲೇ 4ರಲ್ಲಿ ಇಟ್ಕೊಳ್ಳಿ ಅಥವಾ ಉಚ್ಚ ಸ್ಥಾನಗಳಲ್ಲಿ ಇಡ್ಬೋದು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ, ಇದನ್ನು ಬಿಟ್ಟು ಬೇರೆ ಎಲ್ಲಿ ಡೋರ್ ಇಡಬೇಕು ನೀವು ಅಂತ. ಈ ನಾರ್ತಲ್ಲೂ ಇದೇ ಸಮಸ್ಯೆ ಮಾಡ್ತಾರೆ. ಏನಂದರೆ ವಾಯುವೆ ಕಟ್ ಮಾಡಿಬಿಡ್ತಾರೆ ಇದಿಷ್ಟನ್ನು ಕಂಪ್ಲೀಟ್. ಕೊನೆ ಪಕ್ಷ ಇದನ್ನು ಬೇಸ್ಮೆಂಟ್ ಕೂಡ ಹಾಕಲ್ಲ, ಅವರು ಹಾಕಬೇಕು, ಕನೆಕ್ಟ್ ಮಾಡಬೇಕು ಇದನ್ನು, ಆವಾಗ ಒಂದು ಸ್ಕ್ವೈರ್ ಆಗುತ್ತೆ. ನೋಡಿ, ಈ ಥರ ಇದ್ದಂಥ ಸಂದರ್ಭದಲ್ಲಿ ಕಾಂಬಿನೇಷನ್ಸ್ ಈ ಥರ ಇದ್ದಂಥ ಸಂದರ್ಭದಲ್ಲಿ ಅವರು ಬುದ್ಧಿವಂತರು ಏನು ಮಾಡ್ತಾರೆ, ಇದು ಪಶ್ಚಿಮದ ರಸ್ತೆ, ಇಲ್ಲಿ ಗೇಟ್ ಕೊಟ್ಬಿಟ್ಟು ನಿಮಗೆ ಡೋರ್ ಇಲ್ಲಿ ಕೊಡ್ತಾರೆ. ಈ ಜಾಗದಲ್ಲೋ ಡೋರ್ನ ಕೊಡ್ತಾರೆ. ನಿಮ್ಮ ಪ್ರಕಾರ ಏನು, ನನ್ನ ಡೋರ್ ಬಂದು ಇಲ್ಲಿ ಉತ್ತರಕ್ಕಿದೆ ಅಂತ ಇಲ್ಲಿ ಕೊಟ್ಬಿಟ್ಟಿರ್ತಾನೆ, ಈ ಮೂಲೆಯಲ್ಲಿ ಕೊಟ್ಬಿಟ್ಟಿರ್ತಾನೆ ಡೋರ್, ಅವನು ಇಲ್ಲೋ ಕೊಟ್ಬಿಟ್ಟಿರ್ತಾನೆ. ಈ 2 ಜಾಗದಲ್ಲಿ ಕೊಟ್ಟರೆ ಆರೋಗ್ಯದ ಸಮಸ್ಯೆ. ಅತಿಯಾದ ಮಾತೃ, ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ. ಯಾವಾಗ ಚಂದ್ರನ ನೀವು ಇನ್ಯಾಕ್ಟ್ ಮಾಡ್ತಿರೋ, ಚಂದ್ರನ ದೋಷ ಮಾಡ್ತಿರೋ, ನೀವು ಡೋರ್ನ ರಾಂಗ್ ಪೊಸಿಷನಲ್ಲಿ ಇಡ್ತಿರೋ, ಅಲ್ಲಿ ವಾಸ ಮಾಡುವಂಥದ್ದು ಅದು ಜಾಗ ಬಂದು ಚಂದ್ರನ ದಿಕ್ಕದು. ಮನೋವ್ಯಾಧಿ, ಮನೋವ್ಯಾಕುಲತೆ, ಮಾನಸಿಕ ಖಿನ್ನತೆ, ಡಿಸ್ಟರ್ಬೆನ್ಸು, ಮನೋಚಂಚಲತೆ, ಮಾನಸಿಕವಾದಂತಹ ದುರ್ಬಲತೆ ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿ ನೆಮ್ಮದಿ ಹಾಳಾಗುವಂಥದ್ದು, ಪದೇ ಪದೇ ಮನೆಯನ್ನು ಬದಲಾಯಿಸುವಂಥದ್ದು, ಪದೇ ಸಂಬಂಧಗಳು ಕೆಡುವಂಥದ್ದು, ಈ ರೀತಿಯಾಗಿ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಡೋರ್ ಇಡುವಾಗ ಇದು ನಮಗೆ ಉತ್ತರದ ಡೋರ್ ಅಲ್ಲ. ನೋಡಿ, ಉತ್ತರದಲ್ಲಿ ಡೋರ್ ಬರಬೇಕು ಅಂದರೆ ಇದನ್ನ ಏಕಪದ ವಿನ್ಯಾಸವನ್ನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ 81 ಪದಗಳನ್ನು ವಿನ್ಯಾಸ, ಗ್ರಿಡ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಿ 3, 4, 5ರಲ್ಲಿ ಡೋರ್ನ ಇಡಬೇಕು ಹೊರತು 1, 2ರಲ್ಲಿ ನಾನು ಉತ್ತರಕ್ಕೆ ಇಡ್ತಾ ಇದ್ದೀನಿ ಅಂತ ಡೋರ್ ಇಟ್ಟರೆ 100% ಲೈಫಲ್ಲಿ ನೀವೆಲ್ಲವನ್ನ ಕಳ್ಕೊತೀರಿ. ಆ ಮನೆಗೆ ಹೋದ್ಮೇಲೆ ತುಂಬ ಸಮಸ್ಯೆಗಳು, ಸಂಬಂಧಗಳು ಕೆಡುತ್ತೆ, ಅಪ್ಪ ಮಕ್ಕಳ ಸಂಬಂಧ ಕೆಡುತ್ತೆ, ಅತ್ತೆ ಸೊಸೆ ಸಂಬಂಧ ಕೆಡುತ್ತೆ, ಮಾನಸಿಕ ಖಿನ್ನತೆಗಳು ಜಾಸ್ತಿ ಆಗುತ್ತೆ, ಮತ್ತು ಮನೆಯ ಹೆಣ್ಣು ಮಕ್ಕಳು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾರೆ, ಮತ್ತು ಗಂಡನ ಮೇಲೆ ಅನುಮಾನ ಶುರುವಾಗುತ್ತೆ, ಹೆಂಡತಿ ಮೇಲೆ ಅನುಮಾನ ಶುರುವಾಗುತ್ತೆ. ಈ ಥರ ಏನೋ ಒಂದು ಪ್ರಾಬ್ಲಮ್ಸ್ಗಳು, ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳಾಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಡೋರ್ಗಳನ್ನು ಇಡುವಂಥ ಸಂದರ್ಭದಲ್ಲಿ ಸರಿಯಾದ ಕ್ರಮದಲ್ಲಿ ನೀವು ಡೋರ್ ಇಡಲಿಲ್ಲ ಅಂದರೆ 100% ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಈ ಸಂಚಿಕೆ ಇಷ್ಟ ಆಗಿದ್ದರೆ ನಿಮಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಾಗಲಿ, ಮನೆ ಕಟ್ಟಬೇಕು ಅನ್ನೋರಿಗೆ ಬೇಗ ಆಸೆ ಪೂರೈಸಲಿ, ಅದ್ರ ಜೊತೆಗೆ ನಿವೇಶನ ತಗೋಬೇಕು ಅನ್ನೋರು ಕೂಡ ಆ ಭಗವಂತ ಬೇಗ ನಿಮಗೆ ಕರುಣಿಸ್ಲಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ಇರಲಿ. ನಿಮಗೂ ಕೂಡ ವಾಸ್ತು ಕನ್ಸಲ್ಟೇಷನ್ ಮಾಡಬೇಕು, ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಭೇಟಿ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.